ತಗೊಳ್ಳಿ. ಸೂಪರ್ ನೈಸ್ ಫಿಲ್ಲಿಂಗ್. ಈವ್ನಿಂಗ್ ಈ ಥರ ನೀವು ಬಿಸಿ ಬಿಸಿಯಾಗಿ ಮಾಡಿ ಕೊಟ್ರಂತೂ ತಿನ್ನಿಸ್ತಾ ಇರುತ್ತೆ. ನೀವು ಮಾಡ್ತಾ ಇರಬೇಕು, ಈ ಕಡೆ ತಿಂತಾ ಇರಬೇಕು. ಎಲ್ಲ ಹಾಗೆ ತಿನ್ಸಿ ಖಾಲಿ ಆಗೋಗುತ್ತೆ. ಮೇಡಮ್ ಈಗ ಬಾಂಬೆ ಸ್ಟೈಲ್ ಇದು ಕಟ್ಲೆಟ್. ಕಟ್ಲೆಟ್ ಕರೆಕ್ಟ್. ಈಗ ನಾವು ಕಡಾಯಿ ಇಡೋಣ. ಕಡಾಯಿ. ಅದಕ್ಕೆ ಇದಕ್ಕಿನ್ನು ಎಣ್ಣೆ ಹಾಕೋದು. ನೋಡ್ಕೊಳ್ಳಿ ಎಷ್ಟು ಇಲ್ಲಿ. ಆಯ್ತಾಯ್ತು. ಸೊ ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ ಬೇಕಾ? ಸಾಕು. ಈಗ ನಾವು ಸಾಸಿವೆ ಹಾಕೋಣ. ಓಕೆ. ಮಿರ್ಚಿ, ಬೆಳ್ಳುಳ್ಳಿ, ಅದ್ರಕ್, ಶುಂಠಿ ಮತ್ತೆ ಬೆಳ್ಳುಳ್ಳಿ. ಸಾಸಿವೆ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ. ಹೌದು. ಓನಿಯನ್, ಆಮೇಲೆ ಹಿಂಗೆ ಸ್ವಲ್ಪ, ಉಪ್ಪು, ಕಾಲಮಿರಿ ಪೌಡರ್, ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸಿನ ಪುಡಿ, ಇದು ಗರಂ ಮಸಾಲ, ಮಿರ್ಚಿ ಪೌಡರ್. ಇದಕ್ಕೂ ಕೂಡ ಇಷ್ಟು ಚಿಲ್ಲಿ ಪೌಡರ್ ಬೇಕು. ಅದು ಚಿಲ್ಲಿ ಪೌಡ್ರು ಇದರಲ್ಲಿ ಒಂದು ಕಾಲು ಅಂಶ ಇರುತ್ತೆ. ಮತ್ತೆ ಎಲ್ಲ ಕಡಲೆ ಬೇಳೆ. ಹೌದೌದು. ಈಗ ನೀರು ಹಾಕ್ಬೇಕಾ ಇದಕ್ಕೆ? ಸ್ವಲ್ಪ ಹಾಕಿ. ಬಾಯ್. ಸೊ ಈ ಭಾಜಿ ನೀವೀಗ ಮಾಡ್ತಾ ಇರುವಂತದ್ದು ಬೇರೆ ಯಾವುದಕ್ಕೆಲ್ಲ ಆಗುತ್ತೆ? ಚಪಾತಿ, ಪೂರಿಗೆಲ್ಲ ಆಗುತ್ತಾ? ಎಲ್ಲಕ್ಕೂ ಆಗ್ತದೆ ಇದು. ಎಲ್ಲಕ್ಕೂ. ಇದು ಸ್ಟಫಿಂಗ್ ಮಾಡೋದಲ್ಲ ಈಗ ನಾವು. ಈಗ ಬಟಾಟೆ ಹಾಕೋಣ. ಬೇಯಿಸಿ ಕಿವುಚಿದಂತ ಆಲೂಗಡ್ಡೆ. ಹೌದು. ಹಾಗೆ ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ರೆ ಬೆಂದ್ಬಿಡುತ್ತೆ ಪೂರ್ತಿಯಾಗಿ. ನೀರೆಲ್ಲ ಹೀರ್ಕೊಂಡು ಮ್ಯಾಚ್ ಆಯ್ತು. ಅಂದ್ರೆ ನೀವು ಅದರಲ್ಲಿ ಹೆಸರು ಬೇಳೆದು ಹಾಕಿದ್ರಿಂದ ಪೂರ್ತಿ ಬೇಗ ನೀರು ಹೌದೌದು ಇಟ್ಕೊಳ್ತದೆ. ಸೂಪರ್ ಆಯ್ತು. ಭಾಜಿ ರೆಡಿ. ಹೌದು, ಭಾಜಿ ರೆಡಿ. ಬಂದ್ ಮೇಡಮ್. ಎಸ್. ನೆಕ್ಸ್ಟ್ ಇನ್ನು ಬೌಲಲ್ಲಿ ಬೇಸನ್ ಹಾಕಬೇಕು. ಅದಕ್ಕೆ ಸ್ವಲ್ಪ ಅಜ್ವಾನ ಹಾಕಬೇಕು. ಹೀಗೆ ಮಾಡಿ. ಓಂಕಾಳು. ಓಂಕಾಳು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ತೋಡಾಕು ಮೈದಾ ಹಿಟ್ಟು. ಓಕೆ. ಇನ್ನು ನೀರು ಕೊಡಿ. ಹಾಕ್ಲಾ ನೀರು? ಹಾಕಿ. ಇದು ಥಿಕ್ ಬ್ಯಾಟರ್ ಬರಬೇಕಲ್ಲ? ಹೌದು. ಹಾಕ್ಲಾ? ಇರಿ. ಸ್ವಲ್ಪ ಹಾಕಿ. ಈಗ ಸಾಕು. ಒಳ್ಳೆ ಇದು ನಾವು ಪಕೋಡಕ್ಕೆಲ್ಲ ಹೇಗೆ? ಹೌದೌದು, ಆ ಥರನೇ. ನೆಕ್ಸ್ಟ್ ಇನ್ನು ಈಗ ನಾವು ಬ್ರೆಡ್ ತೆಗೆದು ಕಟ್ ಮಾಡಬೇಕು. ಇದು ಡೀಪ್ ಫ್ರೈನಾ? ಹೌದು. ಓಕೆ. ಹಾಗಾದ್ರೆ ಎಣ್ಣೆ ಇಡಬೇಕು. ಎಣ್ಣೆ ಇಟ್ಕೊಂಬಿಡೋಣ. ಸೊ ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಆಗಲೇ ಹೇಳಿದಾಗೆ ನಮ್ಮ ಕಿಚನ್ ಅಲ್ಲಿ ಬಳಸುವಂತ ಎಣ್ಣೆ. ಸೊ ಇದು ಸ್ಟಫ್ ಮಾಡೋದಕ್ಕೆ ಬೇಕಲ್ಲ ನಿಮಗೆ? ಹೌದು. ಬಾಜಿ, ಬಟಾಟೆ ಬಾಜಿ. ಬ್ರೆಡ್ ತಗೊಳ್ಳೋಣ. ಓಕೆ. ನಾವು ಸ್ಟಫ್ ಮಾಡೋಣ. ಹೀಗೆ ಸ್ಟಫಿಂಗ್ ಮಾಡಿ ಬೇಸನಲ್ಲಿ ಮಾಡಿ ಸ್ಟಫಿಂಗ್ ಮಾಡಿ ಇಡೋಣ. ಆಮೇಲೆ ರೆಡಿ ಮಾಡಿ ಇಟ್ಕೊಳ್ಳಿ. ಹೌದು, ಅದು ಸುಲಭ ಅನ್ಸುತ್ತೆ.
ಸೊ ಇದು ಸಂಜೆ ಹೊತ್ತು ಮಳೆ ಟೈಮಲ್ಲಿ, ಈಗ ಮಳೆಗಾಲಕ್ಕೆ ಬೆಸ್ಟ್ ಇದು. ಸಂಜೆ ಈವ್ನಿಂಗ್ ಟೀ ಟೈಮ್ ಇದು ತರ ಮಾಡ್ಕೊಂಡು ಬಾಂಬೆಯಲ್ಲಿ ಎನಿ ಟೈಮ್ ಚೆಯ್ಯೋದು. ಹಾ ಹಾ ಹಾ. ಸೊ ಜನನು ಜಾಸ್ತಿ ಅಲ್ವಾ ತಯಾರಾ. ಸೊ ಇನ್ನು ಈಗ ನಾವು ಬೇಷನಲ್ಲಿ ಎಣ್ಣೆ ಕೂಡ ಕಾದಿದೆ, ಹಾಕೊಳ್ಬಹುದು. ಹೌದೌದು. ಸೈಡ್ ಕಾಯ್ಬೇಕು, ಅದು ಬ್ರೌನ್ ಕಲರ್ ಬರಬೇಕು. ಸೊ ನಾವು ರೆಡಿ ಮಾಡಿ ಇಟ್ಕೊಳ್ಳೋಕ್ಕೂ ಅಲ್ಲ, ಯಾಕೆಂತ ಹೇಳಿದ್ರೆ ಅದು ಸಾಗಿ ಸಾಗಿ ಅನ್ಸ್ಬಿಡುತ್ತೆ ಬ್ರೆಡ್. ಸೊ ಈ ರೀತಿಯಾಗಿ ರೆಡಿ ಮಾಡಿ ನಾವು ಎಲ್ಲ ಇಟ್ಕೊಂಡ್ರೆ ಏನಾದ್ರೂ ಮನೇಲಿ ಪಾರ್ಟಿ ಎಲ್ಲ ಇದೆ ಅಂತ ಹೇಳಿದ್ರೆ, ಅಥವಾ ಗೆಸ್ಟ್ ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ರೆ ಎಲ್ಲ ಸ್ಟಫ್ ಮಾಡಿ ರೆಡಿ ಇಟ್ಕೊಂಡು ಬರೀ ಕಡಲೆ ಹಿಟ್ಟಲ್ಲಿ ಹಾಕಿ 15-20 ಸ್ಟಫ್ ಮಾಡಿ ಇಟ್ರೆ ಒಂದ್ಸಲಕ್ಕೆ ಒಂದು 2-3 ಜನ ನಾಷ್ಟ ಮಾಡ್ಬೋದು, ಆರಾಮ್ಸೆ ಮಾಡ್ಕೊಳ್ಬೋದು. ಸೊ ಇದು ಬ್ರೆಡ್ ಪಕೋಡ, ಬ್ರೆಡ್ ಕಟ್ಲೆಟ್. ಸೊ ಬಾಂಬೆ ಸ್ಟೈಲ್ ಕಟ್ಲೆಟ್. ಸೊ ನಾವಿಲ್ಲಿ ಇದು ಬ್ರೆಡ್ ಪಕೋಡ, टमाटर केचप के साथ में ಹಾ ಬೆಸ್ಟ್ ಅನ್ಸುತ್ತೆ ತಿನ್ಲಿಕ್ಕೆ. ತೆಗಿಯೋದಾ? ತೆಗಿ. ಎಸ್, ಬಿಸಿ ಬಿಸಿ ಆದಂತ ಕಟ್ಲೆಟ್ ತಯಾರು, ಸ್ಟೈಲ್ ಕಟ್ಲೆಟ್ ತಯಾರು. ಎಸ್, ತಗೊಳ್ಳಿ, ಸರ್ವ್ ಮಾಡಿ. बिसी बिसियाದ कटलेट टमाटर केचप के साथ में खाने का. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಬಿಸಿ ಬಿಸಿಯಾದಂಥ ಕಟ್ಲೆಟ್, ಬಾಂಬೆ ಸ್ಟೈಲಲ್ಲಿ ಕಟ್ಲೆಟ್ ಮಾಡಿ ಕೊಟ್ಟಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮುಂಬೈ ಸ್ಟೈಲ್ ಕಟ್ಲೆಟ್ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ, ಹೆಚ್ಚಿದ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹೀಂಗು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ನಂತರ ಬೇಯಿಸಿ ಕಿವುಚಿದ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿ. ಇನ್ನೊಂದೆಡೆ ಕಡಲೆ ಹಿಟ್ಟಿಗೆ ಅರ್ಧ ಚಮಚದಷ್ಟು ಓಂ ಕಾಳು, ರುಚಿಗೆ ಅನುಸಾರವಾಗಿ ಉಪ್ಪು, 2 ಚಮಚ ಮೈದಾ ಹಿಟ್ಟು, ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಆ ನಂತರ ಬ್ರೆಡ್ ತುಂಡುಗಳನ್ನ ಮಧ್ಯದಲ್ಲಿ ತುಂಡರಿಸಿ ತಯಾರಿಸಿದ ಹೂರಣವನ್ನ ತುಂಬಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಬಿಸಿ ಬಿಸಿಯಾದ ಮುಂಬೈ ಸ್ಟೈಲ್ ಕಟ್ಲೆಟ್ ರೆಡಿ. ಎಸ್ ಮೇಡಮ್, ಬಿಸಿ ಬಿಸಿ ಆದಂತ ಒಂದಂತೂ ಬಾಂಬೆ ಸ್ಟೈಲ್ ಕಟ್ಲೆಟ್ ಅಂಡ್ ಬಾಂಬೆ ಸ್ಟೈಲ್ ಚಿಕನ್ ಚಿಲ್ಲಿ ತಯಾರಾಗಿದೆ. ಸೊ ಟೇಸ್ಟ್ ನೋಡ. ಫಸ್ಟ್ ಚಿಕನ್ ಚಿಲ್ಲಿ ತಗೊಳ್ಳಿ. ನೈಸ್ and big pieces. So ಯೂಶ್ವಲ್ ಚಿಲ್ಲಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಮಸಾಲ ಸಮಥಿಂಗ್ ಡಿಫ್ರೆಂಟ್. ಸೊ ವೆರಿ ನೈಸ್ ಟೇಸ್ಟ್. ಅದೊಂದು ನಿಮ್ಮ ಸಿಗ್ನೇಚರ್ ಒಂದು ಟೇಸ್ಟ್ ಇದೆ ನಿಮ್ಮದು. ಸೊ ಆ ಟೇಸ್ಟ್ ಇಮಿಡಿಯೇಟ್ ಗೊತ್ತಾಗುತ್ತೆ, ಇದು ಇವರೇ ಮಾಡಿದ್ದು ಅಂತ ಗೊತ್ತಾಗೋದಕ್ಕೆ. ಥ್ಯಾಂಕ್ ಯು. ಎಸ್, ಬಹುಶಃ ನೀವು ಆ ಒಂದು ಚಟ್ನಿ ಟೈಪ್ ಹಾಕ್ತೀರಿ, ಆ ಒಂದು ಟೇಸ್ಟ್ ಬೇಗ ಸಿಗುತ್ತೆ. ಸೂಪರ್. ಸೊ ಇದನ್ನ ಟೇಸ್ಟ್ ನೋಡುವ. ತಗೊಳ್ಳಿ. ಸೂಪರ್ ನೈಸ್ ಫಿಲ್ಲಿಂಗ್. ಈವ್ನಿಂಗ್ ಈ ಥರ ನೀವು ಬಿಸಿ ಬಿಸಿಯಾಗಿ ಮಾಡಿ ಕೊಟ್ರಂತೂ ತಿನ್ನಿಸ್ತಾ ಇರುತ್ತೆ. ನೀವು ಮಾಡ್ತಾ ಇರಬೇಕು, ಈ ಕಡೆ ತಿಂತಾ ಇರಬೇಕು. ಎಲ್ಲ ಹಾಗೆ ತಿನ್ಸಿ ಖಾಲಿ ಆಗೋಗುತ್ತೆ. ಆ್ಯಕ್ಚುಲಿ ವೆರಿ ಮೌತ್ ವಾಟರಿಂಗ್ ಟೇಸ್ಟಿ ರೆಸಿಪೀಸ್. ಪ್ರೋಗ್ರಾಮ್ ಮುಗಿದ ನಂತರ ಆರಾಮ್ಸೆ ಕುತ್ಕೊಂಡು ಇದನ್ನ ಎಲ್ಲ ತಿಂದು ಖಾಲಿ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ರಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವೆರಿ ವೆರಿ ಟೇಸ್ಟಿ ರೆಸಿಪೀಸ್, ಮಧ್ಯಾಹ್ನ ಊಟಕ್ಕೂ ಸೈ, ಈವ್ನಿಂಗ್ ಟೀ ಟೈಮ್ಗೂ ಸೈ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಡೇಲಾ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಡಬಲ್ ಸ್ಟಾರ್ ಕುಚ್ಚಲಕ್ಕಿ.
ಥ್ಯಾಂಕ್ ಯು. ಆ್ಯಂಡ್ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಂಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಯಾವುದು ತಿಂದು ಫಸ್ಟ್ ಖಾಲಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎರಡು ಕೂಡ ತುಂಬಾ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.